ಸೂಪರ್ ಆಗಿ ರೆಡಿ ಆಗಿದೆ ನೋಡ್ಬೋದು. ಕಲರ್ಫುಲ್ ಆಗಿದೆ ನೋಡಿ. ಸೇಮ್ ನೀವು ಮಾಡಿದ್ರು ಇದೇ ತರನೇ ಬರುತ್ತೆ. ಪೃಥ್ವಿ ಸವಿರುಚಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನೀವು ಗಿರ್ಮಿಟ್ ನ ತಿಂದಿರ್ತೀರಾ, ಅದ್ರ ಯಾವತ್ತಾದ್ರೂ ಮಾಡಿದೀರಾ? ಮಾಡಿಲ್ಲ ಅನ್ನೋದಾದ್ರೆ ನಾನು ತೋರಿಸ್ಕೊಡ್ತೀನಿ. ನಮ್ಮ ಅಂಗಡಿಯಲ್ಲಿ ಯಾವ ತರ ಮಾಡ್ತೀವೋ ಅದೇ ತರನೇ ನಿಮ್ಮನೆಯಲ್ಲೂ ಕೂಡ ಮಾಡ್ಕೊಬಹುದು. ಮತ್ತೆ ಜಾಸ್ತಿ ಐಟಮ್ ಏನೋ ಅವಶ್ಯಕತೆ ಇರಲ್ಲ. ಮನೆಗಿರೋ ಐಟಮ್ ಬಳಸಿ ಸಿಂಪಲ್ ಆಗಿ ಮತ್ತೆ ಟೇಸ್ಟಿಯಾಗಿ ಯಾವ ತರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಏನೇನ್ ಐಟಮ್ ಬೇಕು ಅನ್ನೋದನ್ನ ನೋಡ್ಕೊಳ್ಳಿ, ಮತ್ತೆ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ವಿಡಿಯೋನ ನೋಡಿ. ಗಿರ್ಮಿಟ್ ಮಾಡೋದಕ್ಕೆ ಇಷ್ಟು ಐಟಮ್ ಬೇಕು. ಮೊದಲಿಗೆ ಸಾಸಿವೆ, ಜೀರಿಗೆ, ಕಸ್ತೂರಿ ಮೆಂತ್ಯ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ, ಉಪ್ಪು, ಗರಂ ಮಸಾಲ, ಅಚ್ಕಾರದ ಪುಡಿ, ಅರಿಶಿನ ಪುಡಿ, ಸ್ವೀಟ್ ಚಟ್ನಿ, ಅಡುಗೆ ಎಣ್ಣೆ, ಮಸಾಲೆ ಕಡಲೆ ಬೀಜ, ಸೇವು, ಹುರ್ಗಡ್ಲೆ ಪುಡಿ, ಕೊತ್ತಂಬರಿ, ಮತ್ತು ನಿಂಬೆ ರಸ, ಸ್ಲೈಸ್ ಆಗಿ ಹಚ್ಚಿರೋ ಈರುಳ್ಳಿ, ಟೊಮೊಟೊ, ಮತ್ತು ಈರುಳ್ಳಿ, ಕ್ಯಾರೆಟ್, ಕೊತ್ತಂಬರಿ ಮಿಕ್ಸ್ ಮಾಡಿರೋದು, ಮತ್ತು ಒಂದು 10 ಗ್ರಾಮ್ ಅಷ್ಟು ಹುಣಸೆ ಹಣ್ಣು. ಇಷ್ಟು ಮಸಾಲೆಗೆ ಬೇಕು, ಮತ್ತು ಮಂಡಕ್ಕಿ ಬೇಕು. ಇಷ್ಟು ಐಟಮು ಗಿರ್ಮಿಟಿಗೆ ಬೇಕು. ಮತ್ತು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಎಣ್ಣೆ ಕಾದಿದೆ. ಒಂದು 1/4 ಸ್ಪೂನು ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ, ಸ್ವಲ್ಪ ಕಸ್ತೂರಿ ಮೆಂತ್ಯ, ಮತ್ತೆ ಕರಿಬೇವಿನ ಸೊಪ್ಪು, ಮತ್ತೆ ಹಚ್ಚಿರೋ ಹಸಿರು ಮೆಣಸಿನ್ಕಾಯಿ ಒಂದು 10 ಪೀಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸ್ಪೂನು ಅರಿಶಿನ ಪುಡಿ, ಒಂದು 1/4 ಸ್ಪೂನು ಗರಂ ಮಸಾಲ, ಒಂದು 1/4 ಸ್ಪೂನು ಅಚ್ಕಾರದ ಪುಡಿ, ಒಂದು 3/4 ಸ್ಪೂನ್ ಅಷ್ಟು ಉಪ್ಪು, ಅದಕ್ಕೆ ನೆನೆಸಿಟ್ಟಿದ್ದ ಹುಣಸೆ ಹುಳಿ ರಸ, ಮತ್ತೆ ಸ್ಲೈಸ್ ಆಗಿ ಹಚ್ಚಿರೋ ಈರುಳ್ಳಿ, 200 ಗ್ರಾಮ್ ಈರುಳ್ಳಿ ಇದೆ. ಇಷ್ಟೇ, ಇದಾಯ್ತು. ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಚಿರೋದು ಹಾಕ್ತೀನಿ. ಗೊಜ್ಜು ರೆಡಿ ಆಗಿದೆ. ಸ್ಟವ್ ಆಫ್ ಮಾಡ್ಬಿಡೋಣ. ಸಿಂಪಲ್ ಆಗಿ ಮನೇಲೆ ಟೇಸ್ಟಿಯಾಗಿ ಮಾಡ್ಕೊಬೋದು. ಸೇಮ್ ನಮ್ಮ ಅಂಗಡಿಯಲ್ಲಿ ಏನ್ ಮಾಡ್ತಿದೀವೋ ಅದೇ ತರ ತೋರಿಸ್ಕೊಟ್ಟಿದೀನಿ. ನಿಂಬೆಹಣ್ಣು, ಟೊಮೊಟೊ, ಮತ್ತೆ ಸ್ವೀಟ್ ಚಟ್ನಿ, ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ. ಗೊಜ್ಜು ರೆಡಿಯಾಗಿದೆ. ಈಗ ಇದೊಂದು 10ರಿಂದ 12 ಪ್ಲೇಟ್ ಆಗುತ್ತೆ. ನಾನು 1 ಪ್ಲೇಟ್ಗೆ ಆಗಷ್ಟು ಮಾತ್ರ ಮಾಡಿ ತೋರಿಸ್ತೀನಿ. ಗೊಜ್ಜು ಮತ್ತೆ ಈರುಳ್ಳಿ, ಕ್ಯಾರೆಟ್ ಮಿಕ್ಸ್ ಮಾಡಿರೋದು, ಟೊಮೆಟೊ ಹಚ್ಚಿರೋದು,
ನಿಂಬೆ ರಸ ಒಂದು 6-7 ಡ್ರಾಪ್, ಹಾಗೆ ಕೊತ್ತಂಬರಿ ಸೊಪ್ಪು. ಈ ಕೊತ್ತಂಬರಿ ಸೊಪ್ಪು ಹಾಕಿದ್ರೇನೆ ಕಲರ್ ಚೆನ್ನಾಗಿ ಕಾಣುತ್ತೆ, ಲುಕ್ ಆಗಿರುತ್ತೆ. ಅದಕ್ಕೆ ಮಸಾಲೆ ಕಡಲೆ ಬೀಜ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಸ್ವೀಟ್ ಚಟ್ನಿ. ಖಾರ ಬೇಕು ಅಂದ್ರೆ ಸ್ವೀಟ್ ಚಟ್ನಿ ಬೇಡ, ಖಾರ ಮೀಡಿಯಂ ಬೇಕು ಅಂದ್ರೆ ಸ್ವಲ್ಪ ಸ್ವೀಟ್ ಚಟ್ನಿ ಹಾಕೊಳ್ಳಿ. ಮಕ್ಕಳೆಲ್ಲ ತಿನ್ನಂಗಿದ್ರೆ ಸ್ವಲ್ಪ ಸ್ವೀಟ್ ಚಟ್ನಿ ಹಾಕೊಳ್ಳಿ. ಇಷ್ಟು ಹಾಕಿದೆ. ಇದಕ್ಕೀಗ ಮಂಡಕ್ಕಿ, ಆಗಿದೆ. ಇದು ಈಗ ಎಷ್ಟು ಹಾಕಿ, ಈಗ ಹುರ್ಗಡ್ಲೆ ಪುಡಿ 1 ಸ್ಪೂನ್ ಅಷ್ಟು, ಈರುಳ್ಳಿ ಕ್ಯಾರೆಟ್ ಮಿಕ್ಸ್ ಮಾಡಿರೋದು ಸ್ವಲ್ಪ ಹಾಕೋಣ, ಕಲರ್ಫುಲ್ ಆಗಿ ಕಾಣುತ್ತೆ. ಹಾಗೆ ಸೇವು, ನೋಡಿ ಉತ್ತರ ಕರ್ನಾಟಕದ ಸ್ಪೆಷಲ್ ಗಿರ್ಮಿಟ್ ಮಾಡಿದೀವಿ ನೋಡಿ. ನಮ್ಮ ಅಂಗಡಿಯಲ್ಲಿ ಮಾಡೋದು. ಮತ್ತೆ ದಯವಿಟ್ಟು ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ. ನಮಸ್ತೆ, ಹರೇ ಕೃಷ್ಣ.